ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೆ ಬ್ಲಾಗ್ಸ್. ನೋಡಿ, ಇವಾಗ ನಮ್ಮ ಮನೆದು ವುಡ್ ವರ್ಕ್ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಅವ್ರು ಹೇಳಿದ್ದು 3 ಮಂತ್ಸ್ಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ನೋಡಿ, ಆಲ್ರೆಡಿ 4 ಮಂತ್ಸ್ ಆಗ್ತಾ ಬರುತ್ತೆ, ಇನ್ನೂ ಕಂಪ್ಲೀಟೇ ಮಾಡಿಲ್ಲ ಅವರು. ನೋಡಿ, ಡೇ ಆ್ಯಂಡ್ ನೈಟು 2 ಟೈಮು ಕೆಲಸ ಮಾಡ್ತಾಯಿದ್ದಾರೆ. 9 o'clockವರೆಗೂ ವರ್ಕ್ ಮಾಡ್ತಾರೆ, ಆದರೆ ಇನ್ನೂ ಕೆಲಸನೇ ಆಗಿಲ್ಲ. ಅದು ನೋಡಿ 4 ಮೆಂಬರ್ಸ್ ಬರ್ತಾರೆ, ಆದರೆ ಇನ್ನೂ ಕೆಲಸನೇ ಮುಗಿಸಿಲ್ಲ. ಫೆವಿಕಲ್ ನೋಡಿ ಫುಲ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದಾರೆ, ಬಬಲ್ಸ್ ಬರಬಾರ್ದು ಅಂತ. ಅದ್ರ ಮೇಲೆ ಶೀಟ್ ಹಾಕ್ತಾರೆ. ಶೀಟ್ ಹಾಕಾದ್ಮೇಲೆ ಅದ್ರ ಮೇಲೆ ಫುಲ್ಲು ವೆಯ್ಟ್ ಇಕ್ತಾರೆ, ಯಾಕಂದರೆ ಅದು ಫುಲ್ಲು ವೆಯ್ಟ್ ಇಕ್ಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಮಧ್ಯ ಬಬಲ್ಸ್ ಎಲ್ಲ ಬರೋಲ್ಲ ಅಂತ. ಆಮೇಲೆ ಅದನ್ನ 2 ದಿವಸ ಫುಲ್ಲು ಡ್ರೈ ಆಗಿಬಿಡ್ತಾರೆ, ಯಾಕಂದರೆ ಅದು ಒಳಗಡೆ ಫೆವಿಕಲ್ ಎಲ್ಲ ನೀಟಾಗಿ ಕೂತ್ಕೋಬೇಕು ಶೀಟ್ಗೆ. ಆಮೇಲೆ ತಿರ್ಗಾ ಆಚೆ ಬರಬಾರ್ದು ಅಂತ. ಆಮೇಲೆ 2 ದಿವಸ ಆದಮೇಲೆ ಅದನ್ನ ತೆಗೆದ್ಬಿಟ್ಟು ಅವ್ರು ಯಾವ್ಯಾವ ಶೇಪ್ ಬೇಕು ಕಟ್ ಮಾಡ್ಕೊತಾರೆ. ವಾಟ್ರ್ ಬೇಕಾದರೆ ವಾಟ್ರಿಗೆ ಯೂಸ್ ಮಾಡ್ಕೊತಾರೆ, ಮತ್ತು ಕಾಟಿಗೆ ಬೇಕಾದರೆ ಕಾಟ್ಗೆ ಯೂಸ್ ಮಾಡ್ಕೊತಾರೆ. ಅವ್ರಿಗೆ ಯಾವ್ಯಾವ ಥರ ಬೇಕು ಆ ಥರ ಅವರೆಲ್ಲನೂ ಯೂಸ್ ಮಾಡ್ಕೋತಾರೆ. ನೋಡಿ, ವುಡ್ ವರ್ಕ್ ಅವ್ರು ಜಾಸ್ತಿ ಡಿಲೇ ಮಾಡಿದ್ರಿಂದ ಅವ್ರು ನೀಟಾಗಿ ಕ್ಲೀನಿಂಗು ಮಾಡಿಕೊಟ್ಟಿಲ್ಲ. ಕ್ಲೀನಿಂಗ್ ಎಲ್ಲ ನಾವೇ ಮಾಡ್ಕೊಂಡ್ವಿ. ಅವ್ರು ಫಸ್ಟೇ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು ಕ್ಲೀನಿಂಗ್ ಮಾಡ್ಕೊಡೋದನ್ನು. ಅವ್ರು ನೀಟಾಗಿ ಕ್ಲೀನಿಂಗೇ ಮಾಡಿಕೊಡಲಿಲ್ಲ. ಅದಕ್ಕೆ ನಾವು ಎಕ್ಸ್ಟ್ರಾ ಹೆಲ್ಪರ್ ಕರೆಸ್ಬಿಟ್ಟು ನಾವೇ ಮಾಡಿಸ್ಕೊಂಡ್ವಿ ಎಕ್ಸ್ಟ್ರಾ ಕ್ಲೀನಿಂಗ್ನೆಲ್ಲ. ನೋಡಿ, ಇವಾಗ ಎಲೆಕ್ಟ್ರಿಕ್ ಐಟಮ್ ಎಲ್ಲ ತೊಗೊಂಬಂದಿದ್ದೀವಿ. ನೋಡಿ, ಇದೆಲ್ಲ ಟ್ಯೂಬ್ಲೈಟು ರೂಮ್ಗೆ ಹಾಕೋಕ್ಕಿದ್ದು. ನೋಡಿ, ಇಷ್ಟು ಬ್ಲೈಟ್ ಹೇಳಿದ್ದಾರೆ, ನಾವು ತೊಗೊಂಬಂದಿದ್ದೀವಿ. ಒಂದೊಂದು ರೂಮ್ಗೆ ಒಂದೊಂದು ಹಾಕ್ತಾರೆ. ಮತ್ತು ಇದು ಸ್ಟ್ರಿಪ್ ಲೈಟ್, ಇದು ವಾಲ್ಗೆ ಹಾಕೋದಿದು, ಮೇಲ್ಗಡೆ ಹಾಕ್ತಾರೆ ಸೀಲಿಂಗ್ಗೆ. ಮತ್ತು ನೋಡಿ, ಇದು ಪಾರ್ಕಿಂಗ್ ಲೈಟ್ ಇದು. ನೋಡಿ, ಇದೂ ಅಷ್ಟೇ ಚಿಕ್ಕದು ಸ್ಟ್ರಿಪ್ ಲೈಟು. ಇದು ಮೆಟ್ಲ ಹತ್ರ ಹಾಕ್ತಾರಲ್ಲ ಆ ಲೈಟ್ ಇದು. ನೋಡಿ, ನಾವು ಯಾವ ಥರ ಲೈಟ್ ಯೂಸ್ ಮಾಡಿದ್ದೀವಿ ಅಂದರೆ ಎಲ್ಲ ಫುಲ್ಲು ವಾಮ್ ಲೈಟ್ ಯೂಸ್ ಮಾಡಿರೋದು, ಯಾವುದು ಡಾರ್ಕ್ ಕಲರ್ಸೇ ನಾವು ಯೂಸ್ ಮಾಡಿಲ್ಲ. ನೋಡಿ, ಅದು POP ಮಧ್ಯೆ ಹಾಕೋಕ್ಕೆ ಮಾತ್ರ ಸ್ಟ್ರಿಪ್ ಲೈಟ್ನ ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಫುಲ್ಲು ವಾಮ್ ಲೈಟೇ, ಲೈಟ್ ಕಲರ್ ಲೈಟೇ ನಾವು ಯೂಸ್ ಮಾಡಿರೋದು. ನಮಗೆ ಡಾರ್ಕ್ ಕಲರ್ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಫುಲ್ಲು ಲೈಟ್ ಕಲರ್ ಇಷ್ಟ. ಅದಕ್ಕೆ ಫುಲ್ಲೆಲ್ಲ ಲೈಟ್ ಕಲರೇ ಹಾಕ್ಸ್ಕೊಂಡಿದ್ದೀವಿ. ನೋಡಿ, ಹಂಗೆ ವೈರಿಂಗ್ ಆದಮೇಲೆ ಪ್ಲಂಬಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಪ್ಲಂಬಿಂಗ್ ಐಟಮು ತೊಗೊಂಬನ್ನಿ ಅಂತ ಹೇಳಿದರು. ಅದಕ್ಕೆ ಅವ್ರು ಏನೇನು ಬರ್ಕೊಟ್ಟಿದ್ರು ಎಲ್ಲ ತೊಗೊಂಬಂದಿದ್ವಿ ಪ್ಲಂಬಿಂಗ್ ಐಟಮನ್ನು. ನೋಡಿ, ಇದು ಪ್ರಭಾವಳಿದು ಬ್ಲೂ ಪ್ರಿಂಟ್ ಇದು. ನೋಡಿ, ಇಲ್ಲಿ ನಾವು ಹೋದಾಗ ಇಲ್ಲಿ ನೋಡಿ ನಮಗೆ 3-4 ಆಪ್ಷನ್ ಇತ್ತು. ನೋಡಿ, ಅದರಲ್ಲಿ ನಾವು ಇದು ಈ ಡಿಸೈನ್ ಚೂಸ್ ಮಾಡಿದ್ದೀವಿ ನಾವು. ನೋಡಿ, ಅವ್ರು ತೋರಿಸಿದ್ದು ನಮಗೆ ಬ್ಲೂ ಪ್ರಿಂಟ್ ತೋರಿಸಿದ್ದು. ನೋಡಿ, ಫಿನಿಶಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಪ್ರಭಾವಳಿದಂತೂ. ನೋಡಿ, ಇದೇ ಫೈನಲ್ ಆಗಿರೋದು. ನೋಡಿ, ಮತ್ತು ಹಂಗೆ ಮೈನ್ ಡೋರ್ಗೂ ಪಾಲಿಷ್ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಮೈನ್ ಡೋರ್ದು ನಾವು ಫುಲ್ಲು ಟೀಕುಡ್ಡಲ್ಲೇ ಮಾಡಿಸಿದ್ದು, ಅದಕ್ಕೆ ಪಾಲಿಷ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮತ್ತು ಪ್ರಭಾವಳಿ ಇದಕ್ಕೆ ಎರಡಕ್ಕೂ ಪಾಲಿಷ್ ಮಾಡ್ತಾಯಿದ್ದಾರೆ. ನೋಡಿ, ನಾವು ನಮಗೆ ಅವರು ಎಷ್ಟೊಂದು ಥರ ಡಿಸೈನ್ ಕೊಟ್ಟಿದ್ದು, ಅದರಲ್ಲಿ ನಾವು 3 ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ. 3 ರೂಮ್ಗೂ 3 ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಅವ್ರು ನಮಗೆ 2 ಡಿಸೈನ್ಗೆ ಇದರಲ್ಲಿ ಅವ್ರು ಹೆಂಗೆ ತೋರಿಸಿದ್ರು ಹಂಗೆ ಮಾಡಿದರು. ಮತ್ತು ಒಂದು ರೂಮ್ ಮಾತ್ರ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ರು. ನೋಡಿ, ಇದು ಮೋರಿನ ಕವರ್ ಮಾಡೋಕ್ಕೆ ನಾವು ಮುಂದೆಗಡೆ ಕಾಂಕ್ರೀಟ್ ಹಾಕ್ಸಿದ್ವಿ. ಅದಕ್ಕೆ ಮಿಕ್ಕಿರೋ ಕಬ್ಬಣನೆಲ್ಲ ಜಾಯಿನ್ ಮಾಡಿಸ್ಬಿಟ್ಟು ಹಾಕ್ಸ್ತಿದ್ವಿ ಕಾಂಕ್ರೀಟು. ಹಂಗೆ ಅವ್ರು ಗೇಟ್ ಕೆಲಸದವ್ರು ಹೇಳಿದ್ರು ಮುಂದೆಗಡೆ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ನಮ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ, ಅದಕ್ಕೆ ಮಾಡ್ತಾಯಿದ್ದಾರೆ. ನೋಡಿ, ಇವಾಗ ಬೆಳಗ್ಗೆ 9 ಗಂಟೆಗೆ ಇವ್ರು ಸೋಲಾರ್ ಫಿಟ್ ಮಾಡೋರು ಬಂದುಬಿಟ್ಟು ಫೋನ್ ಮಾಡಿದ್ರು. ನಾವು ಸೋಲಾರ್ ಫಿಟ್ ಮಾಡೋಕ್ಕೆ ಬಂದಿದ್ದೀವಿ, ಇಲ್ಲಿ ಬಿಲ್ಡಿಂಗ್ ಹತ್ರ ಬನ್ನಿ ಅಂತ. ನೋಡಿ, ನಾನು ಮತ್ತು ನಮ್ಮ ಅಣ್ಣ ನಮ್ಮ ಮಾಮ ಬಂದಿದ್ದೀವಿ. ನಮ್ಮ ಮಾಮ ಇಲ್ಲಿ ಬಂದು ಫಿಟ್ ಮಾಡ್ತಾರೆ. ನೋಡಿ, ಇದು ನಾವು ಸುಪ್ರೀಂ ಕಂಪ್ನಿದು ಹಾಕ್ಸ್ತಾ ಇರೋದು. ನೋಡಿ, ಇವರು 1 ವರ್ಷ ಗ್ಯಾರಂಟಿ ಮತ್ತು 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ನೋಡಿ, ಇವಾಗ ಬಂದು ಫಿಟ್ ಮಾಡ್ತಾರೆ, ಇವರು ಫಿಟ್ ಮಾಡ್ತಾಯಿದ್ದಾರೆ. ನೋಡಿ, ಇವರು ವಿಜಯಪುರದವರು, ನಾವಿಲ್ಲೇ ಪಕ್ಕದ ಊರವ್ರನ್ನೇ ಕರ್ಸ್ಕೊಂಡಿದ್ವಿ ಇಲ್ಲಿ ಮಾಡೋಕ್ಕೆ. ನೋಡಿ, ಫಿಟ್ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲೆಲ್ಲ ಹೋಲ್ಸಿದ್ದೆಲ್ಲ ಇದು ಒಳಗಡೆ ನೀರು ಇಲ್ಲೇ ಕಾಯೋದು. ನೋಡಿ, ಇದು 250 ಲೀಟರ್ ಕೆಪಾಸಿಟಿ ಇದೆ ಇದು ಸೋಲಾರ್ಗೆ. ನೋಡಿ, ಅವ್ರು ಫಿಟ್ ಮಾಡ್ತಾಯಿದ್ದಾರೆ. ಅದು ಫುಲ್ ಅಲ್ಲಾಡಬಾರ್ದು ಅಂದ್ಬಿಟ್ಟು ಫುಲ್ಲು ಸ್ಕ್ರೂ ಎಲ್ಲ ನೀಟಾಗಿ ಟೈಟ್ ಆಗ್ತಾಯಿದ್ದಾರೆ. ಮತ್ತು ಒಳಗಡೆ ಆಯಿಲೆಲ್ಲ ಹಾಕಿ ನೋಡಿ, ಇದೆಲ್ಲ ಅವರೇ ನೀಟಾಗಿ ಪ್ಯಾಕ್ ಮಾಡ್ಕೊಂಬಂದಿದ್ದಾರೆ. ನೋಡಿ, ಇದು ಫುಲ್ಲು ಗ್ಲಾಸ್ದಿದು, ಒಂಚೂರು ಏನಾದರೂ ಕೆಳಗಡೆ ಬಿದ್ದರೆ ಫುಲ್ ಹೊಡೆದೋಗ್ಬಿಡುತ್ತೆ. ನೋಡಿ, ಮತ್ತು ಇದು 1-2 ವರ್ಷಕ್ಕೆ ಸರ್ವಿಸ್ ಎಲ್ಲ ಮಾಡಿಸ್ಬೇಕು ಅಂತೆಲ್ಲ ಅವರೇ ಹೇಳಿದ್ದಾರೆ, ಸರ್ವಿಸ್ ಮಾಡಿಸ್ಬೇಕು ಅಂತ. ನೋಡಿ, ಅವ್ರ ಐಟಮ್ ಫುಲ್ಲು ಗ್ರೌಂಡ್ ಫ್ಲೋರಿಂದ ಇಲ್ಲಿ 3rd ಫ್ಲೋರ್ವರೆಗೂ ತೊಗೊಂಬರಕ್ಕಂತ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ರು. ನೋಡಿ, ಫುಲ್ಲು ಐಟಮ್ ಅಂತೂ ಫುಲ್ ಎಲ್ಲ ವೆಯ್ಟ್ ಇತ್ತು. ನೋಡಿ, ಮತ್ತು ಇದು ಬರೀ ಇದು ಕಬ್ಬಣದ ಇದೆಯಲ್ಲ ಅದು ಮಾತ್ರ ಒಬ್ಬರು ಎತ್ಕೊಂಬಂದರು. ಮತ್ತು ಇದು ಫುಲ್ಲು ಎಲ್ಲ ಬಾಕ್ಸಲ್ಲೆಲ್ಲ ಅವರೇ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ರು. ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿರೋದನ್ನೇ ಓಪನ್ ಮಾಡ್ಕೊಂಡು ಫಿಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇವರು ಇಬ್ಬರು ಬಂದಿದ್ರು. ಇಬ್ಬರು ಬಂದು ಇಷ್ಟೊತ್ತಾದರೂ ಇನ್ನೂ ಆಗಿಲ್ಲ. ನೋಡಿ, ಆಲ್ರೆಡಿ 1/2 hour ಆಗ್ತಾ ಬಂತು, ಇನ್ನೂ ಫಿಟ್ ಮಾಡೇ ಆಗಿಲ್ಲ. ನೋಡಿ, ಇದ್ರೊಳಗಡೆ ಬರೀ ಪೈಪ್ ಹಾಕೋದಷ್ಟೇ ಅವರು. ನೋಡಿ, ಅದು ನೀರು ಇದ್ರೊಳಗಡೆ ಎಲ್ಲ ಡೆಪಾಸಿಟ್ ಆಗಿ ಕಾದ್ಬಿಟ್ಟು ಒಳಗಡೆ ಹೋಗೋದು.
ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ಲು ಹೊಸದಲ್ವ ಅದಕ್ಕಿನ್ನೂ ಪ್ಲಂಬಿಂಗ್ ಅವ್ರು ಬಂದ್ಬಿಟ್ಟು ಜಾಸ್ತಿ ಕೆಲಸ ಮಾಡ್ಬೇಕು ಅದಕ್ಕಿನ್ನೂ. ನೋಡಿ ಇವರು ಬಿಸಿಲಿಗೆ ಮತ್ತು ಸಿಮೆಂಟನ್ನು ಬೀಳುತ್ತೆ ಅಂದ್ಬಿಟ್ಟು ಮೇಲೆ ಇದಾಗ್ತಾಯಿದ್ದಾರೆ, ಕರ್ಟನ್ ಹಾಕ್ತಾಯಿದ್ದಾರೆ. ನೋಡಿ ನಮ್ಮ ಮನೆ ಗುರುಪ್ರವೇಶದ ಕಾರ್ಡು ನಾವು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಪೂಜೆ ಮಾಡ್ಸೋಕ್ಕೆ. ನೋಡಿ ನಮ್ಮ ಗುರುಪ್ರವೇಶದ ಕಾರ್ಡ್ ಇಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ನೋಡಿ ಈ ದೇವಸ್ಥಾನ ಇರೋದು ದಶವರದಲ್ಲಿರೋದು, ನಮ್ಮ ಊರ ಹತ್ರನೇ ಇರೋದು. ನೋಡಿ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನ ಹತ್ರ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಲ್ಲ. ಈ ದೇವ್ರ ಹೆಸರು ಮುತ್ತಲಮ್ಮ ಅಂತ. ಇದೇ ನಮ್ಮ ಮನೆ ದೇವರು. ನೋಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.